ಮಳೆಗಾಲ ಶುರುವಾಯಿತು ಅಂದ್ರೆ ಕೊಡಗು ಜನರಲ್ಲಿ ಆತಂಕ ಮನೆ ಮಾಡುತ್ತೆ. ಹೀಗಾಗಿ ಈ ಬಾರಿ ಅನಾಹುತ ಸಂಭವಿಸೋದಕ್ಕೂ ಮೊದಲೇ ಅಪಾಯದ ಜಾಗದಲ್ಲಿದ್ದವರನ್ನ ಶಿಫ್ಟ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಪ್ರವಾಹಕ್ಕೂ ಮುನ್ನವೇ ಕೊಡಗು ಜಿಲ್ಲಾಡಳಿತ ಅಲರ್ಟ್. 44 ಗ್ರಾಮಗಳ 3000 ಕುಟುಂಬಗಳ ಸ್ಥಳಾಂತರಕ್ಕೆ ರೆಡಿ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಅಂದ್ರೆ ಆತಂಕ ತರುವ ಸಮಯ. ಗುಡ್ಡಗಾಡು ಪ್ರದೇಶ, ನದಿ ಪಾತ್ರದ ಜನರಿಗೆ ಒಂದಲ್ಲ ಒಂದು ರೀತಿಯ ಆತಂಕ ಮನೆ ಮಾಡುತ್ತೆ. ಇದೀಗ ಕೊಡಗು ಜಿಲ್ಲೆಯ 45 ಕಡೆ ಭೂಕುಸಿತ ಹಾಗೂ 44 ಕಡೆಗಳಲ್ಲಿ ಪ್ರವಾಹದ ಬಗ್ಗೆ ಜಿಲ್ಲಾಡಳಿತ ಗುರುತು ಮಾಡಿದೆ. ಮೊದಲೇ ಆತಂಕದಲ್ಲಿದ್ದ ಕೊಡಗು ಜನರಿಗೆ ಜಿಲ್ಲಾಡಳಿತ ಸ್ಥಳ ಗುರುತು ಮಾಡಿದ ಬೆನ್ನಲ್ಲೇ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಆತಂಕದಲ್ಲೇ ಜೀವನ ಕಳೆಯುವಂತಾಗಿದೆ. 5 ತಾಲೂಕುಗಳ 10 ಹೋಬಳಿಯ 100 ಕಡೆ ಜಲಕಂಟಕ ಎದುರಾಗುವ ಸೂಚನೆ ಇದೆ. ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದು ಕೆಲವೇ ದಿನಗಳಲ್ಲಿ ಮುಂಗಾರು ಪ್ರವೇಶಿಸಲಿದೆ. ಪ್ರಕೃತಿ ವಿಕೋಪ ನಿಭಾಯಿಸೋಕೆ ಕೊಡಗು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದ್ದು ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳ ಪಟ್ಟಿಯನ್ನ ರೆಡಿ ಮಾಡಿದೆ. ಪಟ್ಟಿ ರೆಡಿ ಇದೆ. ಈಗ ಈವನ್ ರೆಸ್ಕ್ಯೂ ಸೆಂಟರ್ಸ್ ಕೂಡ ಪಟ್ಟಿ ರೆಡಿ ಇದೆ. ಅಲ್ಲಿ ಎಲ್ಲ ಯಾವ ಕಾರಣಕ್ಕೆ ಇದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅಥವಾ ಇದು ಬೇರೆ ಯಾವ ರೀತಿಯಾಗಿ ಇದು ಪ್ರಾಬ್ಲಮ್ ಇಲ್ಲ ಅಂತ ವೆರಿಫಿಕೇಷನ್ ಕೂಡ ನಡೀತಿದೆ. ಮತ್ತು DDMA ಮೀಟಿಂಗ್ ಸಂದರ್ಭದಲ್ಲಿ ಕೂಡ ನಾವು ಒಂದು ಪ್ರತಿ 15 ಡೇಸ್ಗೆ ಮೀಟಿಂಗ್ ತೊಗೊಂಡು ಎಲ್ಲರಿಗೆ ಹೇಗೆ ಮಾಡಬೇಕು, ಸ್ವಲ್ಪ ಟ್ರೈನಿಂಗ್ ಥರದ್ದು ಮಾಡಿ ಫಸ್ಟ್ ರಿಯಾಕ್ಷನ್ ಹೆಂಗಿರಬೇಕಂತೆ. ಮತ್ತು ಮುಖ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಕೂಡ ಇದು ನಮ್ಮಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಇಲಾಖೆಗಳು. 2018ರಿಂದಲೂ ನಿರಂತರವಾಗಿ ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಅನಾಹುತಗಳು ಆಗುತ್ತಲೇ ಇವೆ. ಈ ಬಾರಿ ಹೆಚ್ಚು ಮಳೆಯಾಗುವ ಲಕ್ಷಣಗಳು ಇರೋದ್ರಿಂದ ಜಿಲ್ಲಾಡಳಿತ ಪ್ರವಾಹ ಹಾಗೂ ಭೂಕುಸಿತ ಆಗುವ ಸಾಧ್ಯತೆ ಇರುವ ಪ್ರದೇಶಗಳ ಪಟ್ಟಿಯನ್ನ ರೆಡಿ ಮಾಡಿದೆ. ಪ್ರತಿ ಮಳೆಗಾಲದಲ್ಲೂ ಗುಡ್ಡಗಾಡು ಹಾಗೂ ನದಿ ಪಾತ್ರದ ಜನರಿಗೆ ತಾತ್ಕಾಲಿಕ ಪರಿಹಾರ ಮಾಡುವ ಬದಲು ಶಾಶ್ವತ ಪರಿಹಾರ ಮಾಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡ್ರು. ಪ್ರವಾಹ ಭೂಕುಸಿತ ಆಗುವ ಸ್ಥಳಗಳನ್ನು ಸರ್ಕಾರ ಗುರುತಿಸಿದೆ. ಈ ಸ್ಥಳದಿಂದ ಶಾಶ್ವತ ಸ್ಥಳಾಂತರ ಮಾಡಬೇಕು. ತಾತ್ಕಾಲಿಕ ಪರಿಹಾರ ಮಾಡಿ ಮತ್ತೆ ವಾಪಸ್ ಅಲ್ಲಿಗೆ ಕಳಿಸೋದು ಸೂಕ್ತವೇ ಅನ್ನುತ್ತಿದ್ದಾರೆ ಜನರು. ಸರ್ಕಾರವು ಶಾಶ್ವತ ಸ್ಥಳಾಂತರಕ್ಕೆ ಚಿಂತಿಸಬೇಕಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಇನ್ನಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಮುನಿರತ್ನ ವಿರುದ್ಧ ಬಿಜೆಪಿ ಕಾರ್ಯಕರ್ತೆಯಿಂದ ರೇಪ್ ಕೇಸ್ ಪ್ರಕರಣ SITಗೆ ವರ್ಗಾವಣೆ ಆಗ್ತಿದ್ದಂತೆ ಬಂಧನ ಭೀತಿ. ಅಜ್ಞಾತ ಸ್ಥಳದಲ್ಲಿ ಅಡಗಿದ್ದ RR ನಗರ ಶಾಸಕ. ಪತ್ನಿಯ ಸೀಮಂತದ ದಿನವೇ ಪತಿ ಸಾವು, ಹೃದಯಾಘಾತದಿಂದ ಪತಿ ದುರ್ಮರಣ. ದಕ್ಷಿಣ ಕನ್ನಡದ ಮಿತ್ತನಡ್ಕ ಎಂಬಲ್ಲಿ ಘಟನೆ. ತಂತಿಯಲ್ಲಿ ಸಿಲುಕಿ ಪರದಾಡ್ತಿತ್ತು ಚಿರತೆ ರಕ್ಷಣೆ ಮಾಡಿದ ಅರಣ್ಯಾಧಿಕಾರಿಗಳು. ರಾಮನಗರ ಜಿಲ್ಲೆಯ ಕನಕಪುರದ ಕೂತಗಾನಹಳ್ಳಿಯಲ್ಲಿ ಘಟನೆ. ನಿರಂತರ ಮಳೆಗೆ ತತ್ತರಿಸಿದ ಹುಬ್ಬಳ್ಳಿ ಜನ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣ. ಕೇಶವಾಪುರದಲ್ಲಿ ಹಲವು ಮನೆಗಳ ಗೋಡೆ ಕುಸಿತ.